ಪಾಂಡುರಂಗರಿಗೆ ಆಶ್ಚರ್ಯವಾಗುವಂತೆ ವಾತಾವರಣ ಇತ್ತು ಅಲ್ಲಿ. ಅದನ್ನು ನಾವು ಗೀತದ ಮೂಲಕವಾಗಿ ನಾವು ಆಸ್ವಾದಿಸಿ ಮುಂದಕ್ಕೆ ಸಾಗುವಂಥದ್ದು. ವೃಕ್ಷ ಬೆಲ್ಲದ ಸ್ವರ್ಣ ಲೋಕ, ಏನದ್ಭುತ, ಏನಚ್ಚರಿ. ಅಗ್ನಿಯ ಪ್ರಭೆಯೊಲು ಜ್ವಲಿಸುವ ಚಿನ್ನ, ಅಗ್ನಿಯ ಪ್ರಭೆಯೊಲು ಜ್ವಲಿಸುವ ಚಿನ್ನ, ಕತ್ತಲೆ ಕಳೆಯುವ ನಿಗಿನಿಗಿರನ್ನ. ಅಗ್ನಿಯ ಪ್ರಭೆಯೊಲು ಜ್ವಲಿಸುವ ಚಿನ್ನ, ಕತ್ತಲೆ ಕಳೆಯುವ ನಿಗಿನಿಗಿರನ್ನ.
ಅನ್ನದ ಹೊಳಪನ್ನು ಕಾಣ್ತಾ ಮುಂದಕ್ಕೆ ಸಾಗಿದ್ದಾರೆ ಕಪಿಗಳು. ಕೊಂಚ ದೂರದಲ್ಲಿ ಒಬ್ಬಾಕೆ ಸ್ತ್ರೀ, ಒಂದು ಜನ ಕಂಡಿತ್ತು ಅಂತ, ಒಂದೇ ಜನ, ಅಂತೂ ಇಂತೂ ಒಂದು ಜನ ಕಂಡಿದ್ದು ಆಕೆ ಸ್ತ್ರೀ. ಹಾಗಂತ ಆಕೆ ಎಂತಹ ದೊಡ್ಡ ದೊಡ್ಡ ಒಂದು ಸಾಮ್ರಾಜ್ಯದ ಬಡತಿ ಆದಮೇಲೆ ಅವಳು ಎಷ್ಟೆಲ್ಲ ಚಿನ್ನ ಹೇರ್ಕೊಂಡಿರಬೇಕು ಮೈ ತುಂಬ. ಅವಳು ಒಂದು 5-6 kg ಯಾರು ಚಿನ್ನ ಇರಬೇಕಲ್ಲ ಮೈ ಮೇಲೆ ಲೆಕ್ಕದಂತೆ. ಆದರೆ ಆಕೆ ನಾರು ಬಟ್ಟೆಯನ್ನು ಹುಟ್ಟಿದ್ದಳು, ಕೃಷ್ಣಾಜನವನ್ನು ಹೊದ್ದಿದ್ದಳು, ಕಾಷಾಯ ವಾಸಿನಿ ಸನ್ಯಾಸಿನಿ ಅಂತೆ ಆಕೆ ಇದ್ದಳಂತೆ, ತಾಪಸಿ. ಆದರೆ ಯಾವ ಚಿನ್ನ ರನ್ನವೂ ಇಲ್ಲದೆ ಅವಳ ಮೈಯಿಂದ ಸಹಜವಾಗಿಯೇ ಅದ್ಭುತವಾದ ಕಾಂತಿ ಹೊರಸೂಸ್ತಾ ಇತ್ತು. ನಿಜ ಕಾಂತಿ ಅದು. ಈ ಚಿನ್ನ ರನ್ನದ್ದೆಲ್ಲ ಕೃತ್ರಿಮ, ಅದಲ್ಲ, ತಪಸ್ಸಿನ ಕಾಂತಿ, ತಪಸ್ಸಿನ ತೇಜಸ್ಸು ಅದು ಹೊರಹೊಮ್ಮುತ್ತಾ ಇತ್ತಂತೆ. ಜ್ವಲಂತೀಮೇವ ತೇಜಸ, ತನ್ನ ತೇಜಸ್ಸಿನಿಂದ ಆಕೆ ಅಗ್ನಿ ಮಧ್ಯದಲ್ಲಿ ನಿಂತಂತೆ ಕಂಡ್ಲು. ಅವಳ ಮೈಯಿಂದ ಜ್ವಾಲೆಗಳು ಹೊರಸೂಸುವಂತೆ ಇತ್ತು. ಅದೇನು ಅಂದರೆ ಅವಳ ತಪಸ್ಸಿನ ಪ್ರಭಾವ, ತಪಸ್ಸಿನ ತೇಜಸ್ಸು. ಕಪಿಗಳು ಇನ್ನೂ ಆಶ್ಚರ್ಯಗೊಂಡ್ರಂತೆ. ಆ ಚಿನ್ನರನ್ನಕ್ಕೆ ದಿಗಿಲಾಗಿದ್ದರು. ಅದರಾಚೆಗೆ ಈ ತಾಪಸಿ ಅದು ಅಂತಹ ಒಂದು ತೇಜಸ್ವಿನಿ. ಮೂಗಿನ ಮೇಲೆ ಬೆರಳಿಟ್ಟು ನಿಂತಿದ್ದಾರೆ ಕಪಿಗಳು. ಹೆದರಿಕೆಯೂ ಆಗಿದೆ ಅವರಿಗೆ, ಭಯ ಆಗಿದೆ ಆಕೆಯನ್ನು ನೋಡಿ ಕಪಿಗಳಿಗೆ. ಹನುಮಂತ ಅವರ ಪೈಕಿಯಲ್ಲಿ, ಹನುಮಂತನಿಗೆ ಭಯ ಅಂದರೆ ಇಲ್ಲಿ ಗೊತ್ತು, ಮುಂದುವರೆದು ಬಂದು ಆಕೆಗೆ ಅಭಿವಾದನ ಮಾಡಿ, ಕೃತಾಂಜಲಿ ತಾಮಭಿವಾದ್ಯ ವೃದ್ಧ, ಆಕೆಗೆ ವಯಸ್ಸಾಗಿದೆ, ಸಣ್ಣ ವಯಸ್ಸಿನವಳಲ್ಲ, ಆಕೆಗೆ ನಮಸ್ಕರಿಸಿ ಪ್ರಶ್ನಿಸ್ತಾನೆ ಹನುಮಂತ, ಅಮ್ಮ ಯಾರು ನೀನು? ಈ ಭವನಗಳೆಲ್ಲ ಯಾರಿದ್ದು? ಈ ಬಿಲ, ಈ ಗುಹೆ ಯಾರಿಗೆ ಸೇರಿದ್ದು? ಈ ರತ್ನಗಳು, ಚಿನ್ನ ಇದೆಲ್ಲ ಯಾರಿದ್ದು? ಏನಿದು? ನಿಜವೋ ಭ್ರಮೆಯೋ? ಆಕೆ ತನ್ನ ಪರಿಚಯ ಹೇಳ್ತಾಳೆ. ಆಕೆ ಯಾರಿಗೂ ಕೇಡನ್ನು ಮಾಡುವಂಥವಳಲ್ಲ. ಆಕೆಯನ್ನು ವಾಲ್ಮೀಕಿಗಳು ವರ್ಣನೆ ಮಾಡಿರ್ತಕ್ಕಂಥದ್ದು ಸರ್ವಭೂತ ಹಿತೇರತ, ಎಲ್ಲ ಜೀವಗಳ ಶ್ರೇಯಸ್ಸನ್ನು ಹಾರೈಸುವವಳು ಅವಳು. ಸರ್ವಭೂತ ಹಿತೇರತ. ಆಕೆ ಹೇಳ್ತಾಳೆ, ನಾನು ಸ್ವಯಂ ಪ್ರಭೆ. ಆಕೆ ಹೆಸರೇ ನೋಡಿ, ಸ್ವಯಂ ಪ್ರಭೆ ಆಕೆ ಹೆಸರು. ನಿಜಕ್ಕೂ ಆಕೆಯ ಪ್ರಭೆಗೆ ವಸ್ತ್ರವೋ ಆಭರಣವೋ ಒಡವೆಯೋ ಯಾವುದು ಬೇಕಾಗಿಲ್ಲ, ಸಹಜವಾಗಿ ಸ್ವಯಂ ಪ್ರಭೆ ಅವಳದ್ದು ಅಂತ, ಅಪೇಕ್ಷೆ ಇಲ್ಲ ಅಂತ. ಈಗ ಸಾಮಾನ್ಯವಾಗಿ ಮನುಷ್ಯರು ಚೆಂದ ಕಾಣಲಿಕ್ಕೆ, ಶೋಭಿಸಲಿಕ್ಕೆ ತುಂಬ ಸಂಗತಿಗಳನ್ನು ಆಶ್ರಯಿಸ್ತಾರೆ. ಅದೇ ನಾವೀಗಾಗಲೇ ಹೇಳಿದ ಹಾಗೆ ಸ್ನಾನ, ವಸ್ತ್ರ, ಅನುಲೇಪನ, ಆಭರಣ, ಇದು ಯಾವುದೂ ಇಲ್ಲದೆ ಸಹಜ ಕಾಂತಿಯಿಂದ ಕಂಗೊಳಿಸ್ತಾ ಇದ್ದಾಳೆ ನೋಡಿ. ಅನ್ವರ್ಥ ನಾಮ ಅವಳದು ಸ್ವಯಂ ಪ್ರಭೆ ಎಂಬುದಾಗಿ. ಧರ್ಮಚಾರಿಣಿಯವಳು. ಎಷ್ಟು ಸ್ವಾರಸ್ಯ, ಎಂಥ ಕಾಂಟ್ರಾಸ್ಟ್. ಒಂದೆಡೆ ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಇದರ ರಾಶಿ ರಾಶಿ, ಅದರ ಮಧ್ಯದಲ್ಲಿ ನಿರ್ಲಿಪ್ತಳು, ವೈರಾಗ್ಯಪೂರ್ಣಳು, ನಾರು ಬಟ್ಟೆ ಕೃಷ್ಣಾಜನವನ್ನು ಉಟ್ಟು ತಪಸ್ಸು ಮಾಡ್ತಾಳೆ. ಅವಳಿಗಿದರ ಅಪೇಕ್ಷೆ ಇಲ್ಲ ನೋಡಿ. ಹೀಗಿದೆ ವೈರಾಗ್ಯ ಸೌಭಾಗ್ಯಗಳು ಹೇಗೆ ಸೇರಿವೆ ಅಂತ. ಸೌಭಾಗ್ಯ ಇಡೀ ಸೌಭಾಗ್ಯ ಎಂಬುದು ಏನಾದರೂ ಇರ್ಲಿಕ್ಕೆ ಸಾಧ್ಯವೋ ಅದೆಲ್ಲವೂ ಸೇರಿ ಬಂದಿದೆ ಅಲ್ಲಿ. ಆದರೆ ಆಕೆಗೆ ಅದು ಯಾವುದು ಬೇಡ. ಆಕೆಯಲ್ಲಿ ವೈರಾಗ್ಯ ತುಂಬಿದೆ. ನೀರಿನಲ್ಲಿ ಇದ್ದರೂ ಕೂಡ ಕಮಲದ ದಳವು ಹೇಗೆ ನೀರನ್ನು ಅಂಟಿಸ್ಕೊಳ್ಳೋದಿಲ್ವೋ ಹಾಗೆ ಇದ್ದಾಳೆ ಆಕೆ. ಪದ್ಮಪತ್ರಮಿವ ಅಂಬಸಿ, ನೀರಿನಲ್ಲೇ ಇರ್ತಕ್ಕಂಥ ಕಮಲದ ದಳದಂತೆ, ನೀರು ಮುಟ್ಟದೆ, ನೀರೆಲ್ಲ ಇದ್ದರೂ ಕೂಡ ಬದ್ದೆಯಾಗದೇ ಇರ್ತಕ್ಕಂಥ ಕಮಲದ ಎಲೆಯ ಹಾಗೆ ಆಕೆ ಇದ್ದಾಳೆ ಅಂತ ಆಕೆ ಕಥೆ ಹೇಳ್ತಾಳೆ. ಇದು ಮಯನಿಗೆ ಸೇರಿದ್ದು ಈ ಬಿಲ, ಈ ಒಂದು ಸ್ವರ್ಣ, ಈ ಭವನಗಳು, ಈ ಸಾಮ್ರಾಜ್ಯ ಮಯನಿಗೆ ಸೇರಿದ್ದು. ಮಯನೆಂದರೆ ಅಸುರರ ಶಿಲ್ಪಿ. ದೇವತೆಗಳಿಗೆ ವಿಶ್ವಕರ್ಮ ಇದ್ದ ಹಾಗೆ ಅಸುರರಿಗೆ ಮಯನೆಂಬುವನಿದ್ದಾನೆ. ಮಯ ಮತಂ ಗ್ರಂಥ ಪ್ರಸಿದ್ಧವಾಗಿರ್ತಕ್ಕಂಥದ್ದು ವಾಸ್ತುಶಾಸ್ತ್ರದಲ್ಲಿ, ಅದು ಮಯನದ್ದೇ ಅದು. ಹಾಗಾಗಿ ಆ ರೀತಿ ಅಸುರ ಶಿಲ್ಪಿ ಅವನು. ಆತ ದೊಡ್ಡ ತಪಸ್ಸನ್ನು ಮಾಡ್ತಾನೆ, ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರವನ್ನು ಪಡಿತಾನೆ, ಅಪಾರ ಸಂಪತ್ತನ್ನು ಕೂಡ ಪಡಿತಾನೆ. ಸಂಪತ್ತೂ ಇದೆ, ಶಿಲ್ಪ ಚಾತುರ್ಯವೂ ಇದೆ. ಅದೆರಡು ಸೇರಿದಾಗ ಇಂಥದ್ದೊಂದು ಸೃಷ್ಟಿಯಾಯಿತು. ಬೇಕಾದಷ್ಟು ದುಡ್ಡು ಮತ್ತು ಬೇಕಾದ ಆ ಶಿಲ್ಪಕಲಾ ಕೌಶಲ ಎರಡೂ ಸೇರಿದಾಗ
ಅದ್ಭುತದ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆ. ಅಂಥದ್ದಿದು ಅಂತ. ಇಂಥ ಈ ಕಾಂಚನ ವನವನ್ನು, ಕಾಂಚನ ಭವನಗಳನ್ನು, ವನ ಭವನ ಎರಡೂ ಕಾಂಚನದ್ದೇ ಸೃಷ್ಟಿ ಮಾಡಿ ಸುಖವಾಗಿ ಕೆಲವು ಕಾಲ ಕಳೆದ ಅವನು. ಸರ್ವಕಾಮೇಶ್ವರ. ಸರ್ವಕಾಮೇಶ್ವರ ಅಂದರೆ ಅವನು ಏನು ಆಸೆ ಪಟ್ಟರೂ ಕೂಡ ಅದು ಕೂಡಲೇ ಆಗ್ತದೆ. ಆ ರೀತಿಯಲ್ಲಿ ಅವನಿಗೆ ಬೇಕಾದ್ದೆಲ್ಲ ಇತ್ತು ಅಂತ ಸುಖವಾಗಿ ಕೆಲವು ಕಾಲ ಕಳೆದ ಅವನು. ಆಮೇಲೆ ಅವನಿಗೊಂದು ಏನೋ ಒಂದು ಬೇರೆ ಅಪೇಕ್ಷೆ ಹುಟ್ಟುಬಿಡ್ತು. ಏನು ಅಂದರೆ ಹೇಮೆ ಎಂಬ ಒಬ್ಬಳು ಅಪ್ಸರಸೆ, ದೇವಸ್ತ್ರೀ, ಅಪ್ಸರೆ. ಅವಳ ಹೆಸರು ಹೇಮ ಅಂತ. ಅವಳಲ್ಲಿ ಮೋಹಗೊಂಡ ಮಯ. ದೇವರಾಜ ಇಂದ್ರನಿಗದು ಸಖ್ಯವಾಗಲಿಲ್ಲ. ಪರಿಣಾಮವಾಗಿ ಮಯನಿಗೆ ಹೇಮೆ ಸಿಗಲಿಲ್ಲ, ಇಂದ್ರನ ವಜ್ರಾಯುಧದ ಪ್ರಹಾರ ಸಿಕ್ಕಿತು ಅಂತ. ಇಂದ್ರ ತನ್ನ ವಿಕ್ರಮವನ್ನು ತೋರ್ಪಡಿಸಿ ವಜ್ರಾಯುಧದ ಪ್ರಹಾರದಿಂದ ಸಂಹರಿಸಿಯೇ ಬಿಟ್ಟ ಮಯನನ್ನು, ಕೊಂದು ಕಳೆದೇ ಬಿಟ್ಟ. ಆ ಬೆಳಕು ಇದು ಅನಾಥವಾಯಿತು. ಆ ವನಭವನಗಳು, ಕಾಂಚನವನ, ಕಾಂಚನ ಭವನಗಳು ಅನಾಥವಾದಾಗ ಬ್ರಹ್ಮನು ಅವೆಲ್ಲವನ್ನು ಹೇಮೆಗೆ ಆಶೀರ್ವಾದ ಮಾಡಿಕೊಟ್ಟ. ಇದು ನಿನಗಿರಲಿ ಎಂಬುದಾಗಿ ಹೇಮೆಗೆ ಅವೆಲ್ಲವನ್ನು ಕೂಡ ಕೊಟ್ಟ. ಹೇಮೆಯ ಸ್ನೇಹಿತೆ ಈ ಸ್ವಯಂಪ್ರಭೆ, ಹೇಮೆಯ ಸಖಿ. ಹೇಮೆಯಲ್ಲ, ಅವಳು ಬೇರೆ ಇದ್ದಾಳೆ, ಅವಳಲ್ಲಿಲ್ಲ ಸದ್ಯ. ಆದರೆ ಇವೆಲ್ಲವನ್ನು ನೋಡಿಕೊಳ್ಳಲಿಕ್ಕೆ ಸ್ವಯಂಪ್ರಭೆ ಇದ್ದಾಳೆ. ಅವಳಿಗೆ ಸ್ವಯಂಪ್ರಭೆಗೆ ವಹಿಸಿಕೊಟ್ಟು ಹೇಮೆ ಅನ್ಯತ್ರ ಇದ್ದಾಳೆ ಅವಳು. ಹಾಗೆ ಹೇಮೆಗೆ ಸೇರಿದ ಈ ಎಲ್ಲ ವ್ಯವಸ್ಥೆಯನ್ನು ನಾನು ರಕ್ಷಣೆ ಮಾಡ್ತೇನೆ, ಆದರೆ ನನಗಿದು ಯಾವುದೂ ಬೇಡ. ನಾನು ಪರಬ್ರಹ್ಮದಲ್ಲಿ, ಪರತತ್ವದಲ್ಲಿ ಮನಸ್ಸನ್ನು ಇಟ್ಟವಳು, ನೆಟ್ಟವಳು, ವೈರಾಗ್ಯದಲ್ಲಿ ನಾನು ಮನಸ್ಸನ್ನು ಮಾಡಿದವಳು. ಇವ್ಯಾವೂ ಬೇಡ ನನಗೆ. ತಾನು ಯಾರು ಅಂದರೆ ಮೇರು ಸಾವರ್ಣಿಯ ಮಗಳು. ನಿನ್ನೆ ಮೇರು ಸಾವರ್ಣಿ ಪ್ರಸ್ತಾಪವನ್ನು ನಾವು ಮಾಡಿದ್ದು. ಮೇರು ಪರ್ವತದ ಪರಿಸರದಲ್ಲಿ ಆತ ವಾಸ ಮಾಡ್ತಾನೆ, ಮೇರು ಸಾವರ್ಣಿ. ಅವನ ಮಗಳು ಆಕೆ ಸ್ವಯಂಪ್ರಭೆ. ಮೇರು ಸಾವರ್ಣಿ ಸಣ್ಣ ಪುಟ್ಟ ಮನುಷ್ಯ ಅಲ್ಲ, ಮನು ಅವನು, ಭಾವಿ ಮನು. ಈ ಮನು ಎಂಬುದು ಪದವಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಪದವಿ. ಅದು ಬೇರೆ ಬೇರೆಯವರು ಬರ್ತಾ ಇರ್ತಾರೆ ಆ ಪದವಿಗೆ. ಇವತ್ತೊಬ್ಬರು ಇದ್ದಾರೆ, ನಾಳೆ ಇನ್ನೊಬ್ಬರು ಬರ್ತಾರೆ, ನಿನ್ನೆ ಬೇರೆ ಯಾರೋ ಇದ್ದರು. ತಹಸೀಲ್ದಾರ್ ಒಂದು ಪದವಿ ಅದು. ಆ ಪದವಿಗೆ ಬೇರೆ ಬೇರೆಯವರು ಬರ್ತಾ ಇರ್ತಾರೆ. ಹಾಗೆ ಮನು, ಇಂದ್ರ ಎಂಬುದೆಲ್ಲ ಪದವಿಗಳು ಅಂತ. ಅಲ್ಲಿ ಬೇರೆ ಬೇರೆಯವರು ಬರ್ತಾ ಇರ್ತಾರೆ. 14 ಮನುಗಳು, ಒಟ್ಟು 14 ಮನುಗಳು. ಸ್ವಯಂಭುವ ಮನು, ಸ್ವಾರೋಚಷ ಮನು, ಉತ್ತಮ, ತಾಮಸ, ರೈವತ, ವೈವಸ್ವತ, ಮೇರು ಸಾವರ್ಣಿ 8ನೇ ಮನು, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ. ಈ 14 ಮನುಗಳು. ಈಗ 7ನೇ ಮನು ನಡೀತಾ ಇರ್ತಕ್ಕಂಥದ್ದು. ಈ ಮನುವಿನ ಅಧಿಕಾರಾವಧಿ, ಇಡೀ ಸೃಷ್ಟಿಯಲ್ಲ ಮನುವಿನ ಆಧಿಪತ್ಯಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಅಧಿಕಾರಾವಧಿ ಎಷ್ಟು ಅಂದರೆ ಮನುವಿನದ್ದು ಬರೀ 30,67,20,000 ವರ್ಷವಂತೆ. ಕೇವಲ 30,67,20,000 ವರ್ಷಗಳು ಅಂತ. ಇದು ಏನು ಅಂದರೆ 71 ಬಾರಿ ಯುಗಗಳು ಆವರ್ತನೆ ಆಗ್ತವೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಒಂದು ಸತ್ಯ ಅಲ್ವೇ. 71 ಬಾರಿ ಬರಬೇಕಿತ್ತು. 71 ಬಾರಿ ಯುಗಚಕ್ರವು ಸುತ್ತುವಷ್ಟು ಕಾಲ ಇಡೀ ಸೃಷ್ಟಿಗೆ ಒಂದು ಯಜಮಾನಿಕೆ, ಆಧಿಪತ್ಯವನ್ನು ಮನುಗಳು ವಹಿಸ್ತಾರೆ. ಅವರ ಕಣ್ಣೆಳತೆಯಲ್ಲಿ, ಅವರ ನಿರ್ದೇಶನದಲ್ಲಿ, ಅವರ ಅಪ್ಪಣೆ ಮೇರೆಗೆ ಈ ಸೃಷ್ಟಿ ನಡೀತಕ್ಕಂಥದ್ದು ಅಂತ. ಅಂಥ ಮನ್ವಂತರಾಧಿಪತಿ ಮೇರು ಸಾವರ್ಣಿಯ ಮಗಳು. ಅವನು ಮುಂದಿನ ಮನ್ವಂತರಾಧಿಪತಿ. ಈಗಿನ ಮನ್ವಂತರಾಧಿಪತಿ ವೈವಸ್ವತ ಮನುವಿನ ಕಾಲ ಇದು. ಮುಂದೆ ಬರುವವನು ಮೇರು ಸಾವರ್ಣಿ. ಮತ್ತೆಲ್ಲ ಸಾವರ್ಣಿಗಳೇ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಎಲ್ಲ ಸಾವರ್ಣಿಗಳೇ ಮುಂದೆ ಬರ್ತಕ್ಕಂಥವರು. ಮೊದಲನೆಯ ಸಾವರ್ಣಿ ಮೇರು ಸಾವರ್ಣಿ, ಅವನ ಮಗಳು ನಾನು. ನನ್ನ ಸ್ನೇಹಿತೆ ಹೇಮೆ, ನನ್ನ ಪ್ರಿಯಸಖಿ, ನೃತ್ಯ ಗೀತೆಗಳಲ್ಲಿ ವಿಶಾರದೆಯವಳು. ಅವಳ ಅಪೇಕ್ಷೆಯ ಮೇರೆಗೆ ನಾನು ಈ ವನವನ್ನು ರಕ್ಷಣೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಮುಂದುವರೆದು ವಾನರರನ್ನು ಪ್ರಶ್ನೆ ಮಾಡ್ತಾಳೆ ಸ್ವಯಂಪ್ರಭೆ. ಆಯಿತು, ನೀವ್ಯಾರು? ನೀವು ಯಾಕೆ ಬಂದಿರಿ? ನೀವು ಯಾಕೆ ಕಾಡುಗಳನ್ನೆಲ್ಲ ಹುಡುಕ್ತಾ ಇದ್ದೀರಿ? ಇಲ್ಲೆಲ್ಲ ಅನ್ವೇಷಣೆ ಮಾಡ್ತಾ ಇರೋದು ಯಾಕೆ? ಏನು ಕೆಲಸ ನಿಮಗೆ? ಇದನ್ನೆಲ್ಲ ಹೇಳಬೇಕು. ಆದರೆ ಅದಕ್ಕಿಂತ ಮೊದಲು ನಿಮ್ಗೆ ಏನು ತಿನ್ನಬೇಕು ತಿನ್ನಿ, ಏನು ಕುಡಿಬೇಕು ಕುಡೀರಿ. ಎಲ್ಲ ಬೇಕಾದುದು ಇದೆ, ಬೇಕಾದಷ್ಟು ಇದೆ. ಬೇಕಾದ ಅನ್ನ ಪಾನೀಯಗಳು ಬೇಕಾದಷ್ಟು ಪ್ರಮಾಣದಲ್ಲಿದೆ. ನೀವು ಈಗ ಮಾತಾಡೋದು ಬೇಡ, ನೀವೆಲ್ಲ ಮಾತಾಡೋ ಪರಿಸ್ಥಿತಿ ಇಲ್ಲ, ಗೊತ್ತು ನನಗೆ. ಹಾಗಾಗಿ ಹಸಿವು ತೃಷೆಗಳನ್ನು
ಈ ಉತ್ತಮ ಆಹಾರದ ಮೂಲಕ ಮೃಷ್ಟಾನ್ನ ಪಾನೀಯಗಳ ಮೂಲಕ ತೀರಿಸಿಕೊಂಡು ಆಮೇಲೆ ಮಾತಾಡಿ. ದೊಡ್ಡ ಆತಿಥ್ಯವನ್ನು ಮಾಡ್ತಾಳೆ ನೋಡಿ. ರಾಮಕಾರ್ಯಕ್ಕೆ ಹೊರಟ ಕಪಿಗಳಿಗೆ ಅವರಿಗೆ ಹಸಿವು ತೃಷೆ ಬಹಳ ಆಗಿದ್ದು ಹೌದು, ಆದರೆ ಎಂಥ ಒಂದು ಆತಿಥ್ಯ ಸಿಕ್ಕಿತ್ತು ಅವರಿಗೆ ಅಂತ. ಕಪಿಗಳು ಮೊದಲು ಆ ಕೆಲಸ ಮಾಡ್ತಾರೆ. ಕೊನೆಗೆ ಉತ್ತರ ಹೇಳಿದ್ರಾಯಿತು, ಆಮೇಲೆ ಹೇಳಿದ್ರು ಆಯಿತು, ಹೇಳಿದ್ರು ಆಯಿತು. ಇದೊಂದು ಮೊದಲು ಹೊಟ್ಟೆ ಭಗವಂತ ಅವನನ್ನು ನೋಡಿಕೊಂಡ್ರೆ ಮತ್ತೆ ಉಳಿದಿದ್ದೆಲ್ಲ ಕ್ಷೇಮ ಅಂತ. ಉದರ ದೈವ, ಅದು ದೈವ ಭೂತ ಇದ್ದಾಗದು ಅಂತ. ಹಾಗಾಗಿ ಅದು ಎದ್ದು ಕುಣಿದ್ರೆ ಮತ್ತೆ ಯಾವುದೂ ಅರ್ಥವಾಗೋದಿಲ್ಲ ಅಂತ. ಹಾಗಾಗಿ ತೃಪ್ತಿಯಾಗುವಷ್ಟು ಅವರು ಕುಡಿದರು, ತಿಂದರು. ಅಂದರೆ ಕುಡಿಬೇಕಾದ್ದನ್ನು ಕುಡಿದರು, ತಿನ್ನಬೇಕಾದ್ದನ್ನು ತಿಂದರು. ಉತ್ತಮವಾಗಿರ್ತಕ್ಕಂಥ ಆಹಾರ ಅದು. ಅದಾದ ಮೇಲೆ ಹನುಮಂತ ಎಲ್ಲ ಕಥೆಯನ್ನು ಹೇಳ್ತಾನೆ ಸ್ವಯಂ ಪ್ರಭೆಗೆ. ಅಮ್ಮ, ಸತ್ತೇ ಹೋಗ್ತಿದ್ವು ನಾವೆಲ್ಲ, ಅನ್ನ ಪಾನಗಳಿಲ್ಲದೆ, ಅನ್ನ ನೀರು ಇಲ್ಲದೆ ಸತ್ತೇ ಹೋಗ್ತಿದ್ವು. ನೀನು ಉಳಿಸಿದೆ ನಮ್ಮನ್ನು, ಉಪಕಾರ ಮಾಡಿದೆ. ನಿನಗೇನಾದ್ರು ಪ್ರತ್ಯುಪಕಾರ ಮಾಡಬೇಕು ನಾವು, ಹೇಳಮ್ಮ, ನಮ್ಮಿಂದ ಏನಾಗಬೇಕು ನಿನಗೆ, ಪ್ರತ್ಯುಪಕಾರ ಮಾಡ್ತೇವೆ ಅಂದಾಗ ಸ್ವಯಂ ಪ್ರಭೆ ಹೇಳಿದ್ಲಂತೆ, ಏನಪ್ಪ ನನಗೇನು ಬೇಕು, ನನಗೆ ಬೇಕಾಗಿರೋದು ಧರ್ಮ ಮಾತ್ರ. ಚರಂತ್ಯ ಮಮ ಧರ್ಮೇಣ ನ ಕಾರ್ಯಮಿಹಕ್ಕೆ ಏನಚಿತು. ನಾನು ಯಾರಿಂದಲೂ ಏನನ್ನು ಅಪೇಕ್ಷೆ ಪಡುವವಳಲ್ಲ. ನಾನು ತಪಸ್ವಿನಿ, ನನಗೆ ಬೇಕಾದುದು ನನ್ನೊಳಗೆ ಇದೆ. ಆ ಆನಂದ, ಆ ಶಾಂತಿ, ಪರಮಶಾಂತಿ, ಪರಮಾನಂದ ನನ್ನೊಳಗಿದೆ. ಅದು ಸಾಕು ನನಗೆ, ಬೇರೆ ಏನೂ ಆಗಬೇಕಾಗಿಲ್ಲ. ನಿಮ್ಮ ಮೇಲೆ ನನಗೆ ಭಾಳ ಪ್ರೀತಿ ಉಂಟಾಗಿದೆ, ಸಂತೋಷ ಉಂಟಾಗಿದೆ, ನಿನ್ನ ಮೇಲೆ ಪ್ರೀತಿ ಬಂದಿದೆ ನನಗೆ ಎಂಬುದಾಗಿ ಹೇಳಿದಾಗ ಹನುಮಂತ ತನ್ನ ಅಳಲನ್ನು ತೋಡ್ಕೊಳ್ತಾನೆ. ಅಮ್ಮ, ನಿನಗೆ ಶರಣು ನಾವು, ನಮ್ಮನ್ನು ಹೇಗಾದರೂ ಮಾಡಿ ಬೆಳದಿಂದ ಹೊರಗೆ ಕರ್ಕೊಂಡು ಹೋಗ್ತೀಯಾ, ದೊಡ್ಡ ಕೆಲಸದ ಮೇಲೆ ಬಂದವರು ನಾವು. ಇಡೀ ಕಥೆಯನ್ನು ಹೇಳ್ತಾನೆ ಹನುಮಂತ. ಸೀತಾಪಹರಣದಿಂದ ಆರಂಭ ಮಾಡಿ ತಿಂಗಳ ಗಡುವು, ಅನ್ವೇಷಣೆಗೆ ಹೊರಟಿದ್ದು ಎಲ್ಲವನ್ನೂ ಹೇಳಿ, ಸುಗ್ರೀವನ ಭಯ, ಆ ಸಮಯ ಕಳೀತೋ ಬಿಡ್ತೋ ಗೊತ್ತಿಲ್ವ, ಕಳೆದಿದ್ದ ಹೋದಾದರೆ ನಮಗೆ ಆಯುಸ್ಸು ಇಲ್ಲ, ನಮ್ಮ ಕಥೆ ಮುಗೀತು. ಹಾಗಾಗಿ ಏನಾದರೂ ಮಾಡಿ ನಮ್ಮನ್ನು ಹೊರಗೆ ಕರ್ಕೊಂಡು ಬಾ, ದೊಡ್ಡ ಕೆಲಸ ಮಾಡಲಿಕ್ಕಿದೆ ನಾವು ಎಂಬುದಾಗಿ ಕೇಳಿದಾಗ ಸ್ವಯಂ ಪ್ರಭೆ ಅಭಯವನ್ನು ಕೊಡ್ತಾಳೆ, ಆಶೀರ್ವಾದವನ್ನು ಮಾಡ್ತಾಳೆ. ಆಕೆ ಹೇಳ್ತಾಳೆ, ಇಲ್ಲಿ ಪ್ರವೇಶ ಮಾಡಿದವರು ಬದುಕಿ ಹೊರಗೆ ಹೋಗುವುದು ಅಂತಿಲ್ಲ. ಪ್ರವೇಶ ಮಾಡಬಹುದು, ನಿರ್ಗಮನ ಇಲ್ಲಿ ಸಾಧ್ಯ ಇಲ್ಲ ಅಂಥದ್ದಿದು. ನಿಮಗೆ ಆ ದಾರಿ ಸಿಕ್ಕುವುದಿಲ್ಲ. ಯಾವ ದಾರಿಯಿಂದ ಬಂದರೋ ನೀವು, ಆ ದಾರಿ ಅದು ನಷ್ಟಪ್ರಾಯ, ಲುಪ್ತಪ್ರಾಯ, ನಿಮಗೆ ಆ ದಾರಿ ಸಿಕ್ಕೋದಿಲ್ಲ. ಆದರೆ ನಾನು ನಿಮ್ಮನ್ನು ನನ್ನ ತಪೋಬಲದಿಂದ ಹೊರಗೆ ದಾಟಿಸ್ತೇನೆ. ಸಹಜವಾಗಿ ಈ ಗುಹೆ ಒಳ ಹೊಕ್ಕವರಿಗೆ ನಿರ್ಗಮನ ಇಲ್ಲ, ಇಲ್ಲೇ ಮುಗಿದು ಹೋಗಬೇಕು ಅವರಷ್ಟೇ. ಆದರೆ ನನ್ನ ತಪಸ್ಸು, ನನ್ನ ನಿಯಮಗಳು, ಅವುಗಳ ಪುಣ್ಯದ ಫಲವಾಗಿ ನಾನು ನಿಮ್ಮನ್ನು ದಾಟಿಸ್ತೇನೆ. ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕು, ಎಲ್ಲ ಕಣ್ಣು ಮುಚ್ಕೊಳ್ಬೇಕು. ನಿಮೀಲಯತ ಚಕ್ಷುವಂಶಿ ಸರ್ವೇ ವಾನರ ಪುಂಗವಾಹ. ಅದಿಲ್ಲದೆ ನೀವು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಮುಚ್ಕೋಬೇಕು, ನೀವು ಧ್ಯಾನಕ್ಕಿಳಿಬೇಕು. ಕಪಿಗಳು ಎಲ್ಲ ಕಣ್ಣು ಮುಚ್ಕೊಂಡ್ರು. ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಸಾಲದು, ಕೈಯಿಂದ ಮುಚ್ಕೋಬೇಕು ಅಂತ ಸ್ವಯಂ ಪ್ರಭೆ ಸೂಚನೆ ಇತ್ತು. ಹಸ್ತರುದ್ಧ ಮುಖಾಸ್ತದ, ತಮ್ಮ ಇಡೀ ಮುಖವನ್ನು, ಕಣ್ಣನ್ನು ಕೈಯಿಂದ ಮರೆ ಮಾಡಿಕೊಳ್ತಾರೆ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಬೀಳದ ಹೊರಗಿದ್ದರು ಕಪಿಗಳು. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಕ್ಷಣ ಮಾತ್ರದಲ್ಲಿ ಬೀಳದ ಹೊರಗಿದ್ದರು. ಅವರನ್ನೆಲ್ಲ ಸಂತೈಸಿ ಸ್ವಯಂ ಪ್ರಭೆ ಹೇಳ್ತಾಳೆ, ನೋಡಿ, ಇದು ವಿಂಧ್ಯ ಪರ್ವತ, ಇದು ಸಮುದ್ರ, ಮುಂದೆ ಕಾಣ್ತಕ್ಕಂಥದ್ದು ಸಮುದ್ರ, ಇದು ಪ್ರಸರಣ ಪರ್ವತ, ಇದು ವಿಂಧ್ಯ ಪರ್ವತ, ಆ ಕಡೆ ಮಹೇಂದ್ರ ಪರ್ವತ. ಲೊಕೇಶನ್ ಗೊತ್ತಾಗಬೇಕಲ್ಲ, ಅವರು ಎಲ್ಲಿದ್ದಾರೆ, ಎಲ್ಲಿ ಬಂದು ಗೊತ್ತಾಗಬೇಕಲ್ಲ. ಹಾಗಾಗಿ ಸ್ಥಳ ಪರಿಚಯವನ್ನು, ಎಲ್ಲಿ ಬಂದಿದ್ದಾರೆ ಎಂಬುದನ್ನು ಅವರಿಗೆ ತಿಳಿಯಪಡಿಸಿ ಸ್ವಯಂ ಪ್ರಭೆ ಆಶೀರ್ವದಿಸಿ ಹೊರಟು ಬಂದಳು. ಈ ಸ್ವಯಂ ಪ್ರಭೆಯ ಕುರಿತಾಗಿ ಪುಟ್ಟ ಪದ್ಯವನ್ನು ಪುಟ್ಟ ಗಾಯಕರಿಂದ ನಾವು ಕೇಳ್ತೇವೆ. ನಿಮ್ಮ ಆರ್ಯೆ ಪೂಜಾ ನಿಮಗೆಲ್ಲ ಪದ್ಯ ಹೇಳ್ಕೊಟ್ಟಿದ್ದಾಳೆ ಆಕೆ, ಭಾವಸಂಗೀತದ ಪದ್ಯವನ್ನು. ಮತ್ತು ದೀಪ್ತಿ, ಆಕೆ ಕೂಡ ಅತ್ಯಂತ ಪ್ರತಿಭಾವಂತ ಗಾಯಕಿ. ಅವರು ಈ ಪುಟ್ಟ ಪದವನ್ನು, ಪುಟ್ಟ ಮಕ್ಕಳಿಗಾಗಿ ಪುಟ್ಟ ಪದವನ್ನು ಪುಟ್ಟ ಗಾಯಕರು ಹಾಡುವಂಥದ್ದು ಈ ತ್ರಿವೇಣಿ ಸಂಗಮ ಆಗಿದೆ, ಮೂರು ಸೇರಿದೆ ಇಲ್ಲಿ. ಹಾಗಾಗಿ ಅದನ್ನು ನಾವು ಕೇಳೋಣ. ಸ್ವಯಂ ಪ್ರಭೆಯ ಕುರಿತಾಗಿರ್ತಕ್ಕಂಥದ್ದು, ಅಲ್ಲಿಂದ ರೂಪಕಕ್ಕೆ ಹೋಗುವಂಥದ್ದು. ಆ ಪದದ ಮೂಲಕ ಹಾಗೆ ಈ ಬಿಲದ ಬಾಗಿಲ ಮೂಲಕ ಸ್ವರ್ಣಭವನಕ್ಕೆಲ್ಲ ಬಂದ್ರಲ್ಲ ಅವರು, ಆ ಸ್ವರ್ಣ ನಗರಿಗೆ, ಹಾಗೆ ಈ ಪದದ ಮೂಲಕವಾಗಿ ನೀವು ರೂಪಕಕ್ಕೆ ಹೋಗ್ತೀರಿ.
ರಾಮಕಾರ್ಯಕ್ಕೆ ಶುಭವನು ಕೋರುತ್ತ ರಾಮ ಕಾರ್ಯಕ್ಕೆ ಶುಭವನು ಕೋರುತ್ತ ಕಪಿಗಳ ಕುರಿತು ಕರುಣೆಯ ತೋರುತ್ತ ಕಪಿಗಳ ಕುರಿತು ಕರುಣೆಯ ತೋರುತ್ತ ಶುಭವನು ಕೋರುತ್ತ ಕಪಿಗಳ ಕುರಿತು ಕರುಣೆಯ ತೋರುತ್ತ ರಸದೌತಣ ನೀಡುತ್ತ ಮೃಷ್ಟಾನದ ರಸದೌತಣ ನೀಡುತ್ತ ನಿರ್ಗಮ ಸುಖಮಗೊಳಿಸುತ್ತ ದುರ್ಗಮ ನಿರ್ಗಮ ಸುಖಮಗೊಳಿಸುತ್ತ ರಾಮ ಯಶಸ್ಸನು